ಊಟ ಮಾಡೋದಕ್ಕೂ ಮುಂಚೆ ಭಗವಂತನಿಗೆ ನೈವೇದ್ಯವನ್ನ ಅರ್ಪಿಸೋದು, ಅದಾದ ನಂತರ ಊಟಕ್ಕೆ ಕೂತಾಗ ತಟ್ಟೆ ಸುತ್ತ ನೀರನ್ನ ಚುಮುಕ್ಸಿ 5 ಬಾರಿ ಅಗಳನ್ನ ತಟ್ಟೆ ತುದಿಯಲ್ಲಿ ಎತ್ತಿಡೋದು. ಈ ಪದ್ಧತಿ ನಿಮ್ಮ ಗಮನಕ್ಕೂ ಬಂದಿರಬಹುದು. ನೋಡಿ, ನಮ್ಮ ಋಣವನ್ನ ತೀರಿಸೋದಿಕ್ಕೆ ಈ ರೀತಿ ನಾವು ಮಾಡೋದು. 5 ಬಾರಿ ಅಗಳನ್ನ ಎತ್ತಿಡೋದು. ಈ ಮೂಲಕ 5 ಋಣಗಳನ್ನ ನಾನು ತೀರಿಸ್ತಾ ಇದ್ದೀನಿ ಅಂತ. ಮೊದಲನೆಯದ್ದು ದೇವತಾ ಋಣ. ಇವತ್ತು ನಾವೇನಾಗಿದೀವೋ ಅದಕ್ಕೆ ಕಾರಣರಾದ ದೇವತೆಗಳಿಗೆ ಒಂದು ಭಾಗ. ಇನ್ನು ಪಿತೃ ಋಣ, ನಮ್ಮ ಪಿತೃಗಳಿಗೆ ಅಂದ್ರೆ ಆನ್ಸೆಸ್ಟರ್ಸ್, ಇವರಿಗೆ ಒಂದು ಭಾಗ. ಋಷಿ ಋಣ, ನಮ್ಮತನ, ಸಂಸ್ಕೃತಿ, ಇದಕ್ಕೆಲ್ಲ ಕಾರಣರಾದ ಋಷಿಗಳಿಗೆ ಒಂದು ಭಾಗ. ಮನುಷ್ಯ ಋಣ ಅಂದ್ರೆ ನಮ್ಮ ಜೊತೆ ಇರೋ, ನಮ್ಮೊಂದಿಗೆ ಜೀವಿಸ್ತಾ ಇರುವಂತಹ ಮನುಷ್ಯರಿಗೆ ಒಂದು ಭಾಗ. ಇನ್ನು 5ನೇಯದ್ದಾಗಿ ಭೂತ ಋಣ. ಭೂತ ಪ್ರೇತಗಳಿಂದ ಸಹ ನಮಗೆ ಯಾವುದೇ ತೊಂದರೆಗಳು ಉಂಟಾಗಬಾರದು ಅಂತ ಹೇಳಿ ಅವರಿಗೆ ಒಂದು ಭಾಗ. ಈ ರೀತಿ 5 ಬಾರಿ ಅಗಳನ್ನ ಎತ್ತಿಡಬೇಕಾದ್ರೆ ಈ ಮಂತ್ರವನ್ನ ಹೇಳ್ಬೇಕು, ಆಗ್ಲೇ ಋಣ ತೀರೋದು. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉಧಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಬ್ರಹ್ಮಣೇ ಸ್ವಾಹ, ಮಹಾನೈವೇದ್ಯಂ ನಿವೇದಯಾಮಿ ಅಂತ ಹೇಳ್ತಾ ನಾವು ಅರ್ಪಿಸುವ ನೈವೇದ್ಯ ದೇವರನ್ನ ತಲುಪ್ತಾ ಇದೆ ಅನ್ನೋ ಭಾವನೆಯಲ್ಲಿರಬೇಕು. ನೈವೇದ್ಯವನ್ನ ಸಣ್ಣ ಪ್ರಮಾಣದಲ್ಲಿ ಅರ್ಪಿಸಿದ ನಂತರ ಅದನ್ನ ಉಳಿದ ಆಹಾರದೊಂದಿಗೆ ಬೆರೆಸಿ ಸೇವಿಸಬಹುದು. ಈ ಪದ್ಧತಿ ನಮ್ಮ ಪೂರ್ವಜರಲ್ಲಿ ನೋಡ್ತಾ ಇದ್ವಿ, ಈಗ ಇದು ಬಹಳ ಕಡಿಮೆ. ಆದ್ರೆ ಇಟ್ಸ್ ನೆವರ್ ಟೂ ಲೇಟ್ ಒಂದು ಅರ್ಥಗರ್ಭಿತವಾದ ಒಳ್ಳೆಯ ಆಚರಣೆಯನ್ನ ಪುನರಾರಂಭಿಸೋದಕ್ಕೆ.